ಸೇಡಂನಲ್ಲಿ ಅಂತ್ಯಕ್ರಿಯೆಗೂ ಕೂಡ ಪರದಾಟ ಆಗಿ ಹೋಗಿದೆ. ಅಂತ್ಯ ಸಂಸ್ಕಾರಕ್ಕೆ ಪ್ರಾಣವನ್ನ ಪಣಕ್ಕಿಟ್ಟಿದ್ದಾರೆ ಕುಟುಂಬಸ್ಥರು. ಸೇಡಂನಲ್ಲಿ ಆಗಿರತಕ್ಕಂಥದ್ದು ಅಂತ್ಯಕ್ರಿಯೆಗೂ ಪರದಾಡಿದ್ದಾರೆ ಕುಟುಂಬಸ್ಥರು. ಅಂತ್ಯ ಸಂಸ್ಕಾರಕ್ಕೆ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ ಕುಟುಂಬಸ್ಥರು. ತುಂಬ ಹರಿಯುತ್ತಿದ್ದ ಕಮಲಾವತಿ ನದಿಯಲ್ಲಿ ಮೃತದೇಹ ಸಾಗಾಟ ಆಗಿದೆ. ಕೈ ಹಿಡಿದು ಸರಪಳಿ ನಿರ್ಮಿಸಿ ನದಿಯನ್ನ ದಾಟಿದ್ದಾರೆ ಜನರು. ನದಿಯಾಚೆ ರುದ್ರಭೂಮಿ ಇದ್ದ ಕಾರಣ ಈ ಒಂದು ಸಂಕಷ್ಟ ಎದುರಾಗಿದೆ. ಸೇಡಂ ಪುರಸಭೆ ಮಾಜಿ ಸದಸ್ಯ ರಾಜು ಕಾಳ್ಗಿಕರ್ ನಿಧನ ಆಗಿದ್ರು. ಅದು ಅವರ ಅಂತ್ಯ ಸಂಸ್ಕಾರ ಇತ್ತು. ರುದ್ರಭೂಮಿಗೆ ಹೋಗಬೇಕು ಅಂತ ಹೇಳಿದ್ರೆ ನದಿ ಅಡ್ಡಲಾಗಿದೆ. ಆ ಕಾರಣಕ್ಕೆ ಸರಪಳಿಯ ಮಾನವ ಸರಪಳಿ ನಿರ್ಮಾಣ ಮಾಡಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಅಪಾಯದ ನಡುವೆಯೇ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ಕುಟುಂಬಸ್ಥರು. ಮೂಲಸೌಕರ್ಯ ಕೊರತೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಚಿವ ಶರಣ ಪ್ರಕಾಶ್ ಪಾಟೀಲ್ ಸ್ವಕ್ಷೇತ್ರದಲ್ಲೇ ದುಸ್ಥಿತಿ ಎಂಬ ಆರೋಪ ಕೂಡ ಕೇಳಿಬರ್ತಾ ಇದೆ. ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಸಾರ್ವಜನಿಕರು ಒತ್ತಾಯ ಕೂಡ ಮಾಡ್ತಾ ಇದ್ದಾರಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಹರಿತಾ ಇದೆ ನದಿ. ಸೊ ಅಲ್ಲಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಪ್ರಾಣ ಬಿಟ್ಟಾದ ಮೇಲೂ ಕೂಡ ಮನುಷ್ಯನಿಗೆ ನೆಮ್ಮದಿ ಇಲ್ಲವಾ ಅನ್ನುವಂಥ ಸ್ಥಿತಿಗಳು ನಮಗೆ ನೋಡೋದಕ್ಕೆ ಸಿಗ್ತವೆ. ಯಾಕಂತ ಹೇಳಿದ್ರೆ ಕರೆಕ್ಟಾಗಿ ವ್ಯವಸ್ಥೆ ಇಲ್ಲ. ಶರಣ ಪ್ರಕಾಶ್ ಪಾಟೀಲ್ ಅವರು ನೂತನ ಸಚಿವರು, ಫಸ್ಟ್ ಲಿಸ್ಟಲ್ಲಿ ಅವ್ರ ಹೆಸರು ಬಂದಿದೆ, ಸಚಿವರಾಗಿದ್ದಾರೆ ಸೇಡಂ. ಸೊ ಅವರ ಕ್ಷೇತ್ರದಲ್ಲಿ ಈ ರೀತಿಯಾಗಿದೆ. ಗಮನ ಕೊಡಬೇಕು. ಯಾಕೆ ಆ ರೀತಿ ಅದಕ್ಕೆ ಸೂಕ್ತ ವ್ಯವಸ್ಥೆ ಆದರೂ ಕಲ್ಪಿಸುವ ಕೆಲಸ ಮಾಡಬೇಕು ಶರಣ ಪ್ರಕಾಶ್ ಪಾಟೀಲ್ ಅವರು.